ಇನ್ನು ಮುನಿಯಪ್ಪನವರ ಸ್ಟೇಟ್ಮೆಂಟ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇರಬಹುದು, ನನಗಿಂತ ಹೆಚ್ಚಿನ ಮಾಹಿತಿ ಮುನಿಯಪ್ಪನವ್ರಿಗಿರಬಹುದು, ನನಗೆ ಗೊತ್ತಿಲ್ಲಪ್ಪ, ಮುನಿಯಪ್ಪನವ್ರು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಸರಿ ಇದೆ, ಅವ್ರ ಮಾತು ಸರಿ ಇದೆ ಅಂತ ಮುನಿಯಪ್ಪನವ್ರು ಹೇಳಿದಾರಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಪರಮೇಶ್ವರ್ ಅವರ ರಿಯಾಕ್ಷನ್. ಮಾಹಿತಿಗಳು ತೊಗೊಂಡಿದ್ದಾರ ಗೊತ್ತಿಲ್ಲ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ಸರ್, ಮುಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದರೆ 3,000ಕ್ಕೆ ಎಲ್ಲವೂ ಸರಿ, ಬಟ್ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದು ಹೈಕಮಾಂಡ್ ಅಂತ ಚಲುವರಾಯಸ್ವಾಮಿ ಹೇಳಿದಾರಲ್ಲ, ಟೆಕ್ನಿಕಲಿ ಇಟ್ಸ್ ರಾಂಗ್. ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಶಾಸಕರು, ಶಾಸಕಾಂಗ ಪಕ್ಷದ ನಾಯಕನಾಗಬೇಕು, ಅದನ್ನು ಹೈಕಮಾಂಡ್ ಎಂಡಾರ್ಸ್ ಮಾಡುತ್ತೆ ಅಷ್ಟೇ, ಫೈನ್ ಅಂತ. ಸೊ ಹಾಗಾಗಿ ಎಲ್ಲವೂ ಅಂತಿಮವಾಗಿ ಶಾಸಕರ ಮೇಲೇ ಡಿಪೆಂಡ್ ಅಂತಕ್ಕಂಥದ್ದನ್ನು ಚಲುವರಾಯಸ್ವಾಮಿಯವರು ಅರ್ಥ ಮಾಡ್ಕೋಬೇಕು.